ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾವನ್ನ ಸೋಲಿಸುವ ಮೂಲಕ ನ್ಯೂಜಿಲೆಂಡ್ ತಂಡ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಈಗಾಗಲೇ ಆಸ್ಟ್ರೇಲಿಯಾವನ್ನ ಸೋಲಿಸಿ ಫಿನಾಲೆಗೆ ಕಾಲಿಟ್ಟಿರುವಂತ ಭಾರತ ಚಾಂಪಿಯನ್ ಪಟ್ಟಕ್ಕೇರಲು ಈಗ ಕಿವೀಸ್ ಪಡೆ ವಿರುದ್ಧ ಭಾನುವಾರ ಪೈಪೋಟಿ ನಡೆಸಬೇಕಿದೆ. ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ನಡುವಿನ ರಣರೋಚಕ ಕದನ ಹೇಗಿತ್ತು, ಏನೆಲ್ಲ ದಾಖಲೆಗಳು ಕ್ರಿಯೇಟ್ ಆದವು, ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಫೈಟ್ ಹೇಗಿರುತ್ತೆ ಅನ್ನೋದನ್ನೇ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯಕ್ಕೆ ವೇದಿಕೆ ಸಿದ್ಧವಾಗಿದೆ. ಮಾರ್ಚ್ 9ರಂದು ದುಬೈನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯಲಿರುವಂತಹ ಅಂತಿಮ ಹಣಾಹಣಿಯಲ್ಲಿ ಭಾರತ ಹಾಗೆ ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಮೊದಲ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸಿ ಟೀಮ್ ಇಂಡಿಯಾ ಫೈನಲ್ಗೆ ಏರಿದರೆ ಅತ್ತ ದ್ವಿತೀಯ ಮ್ಯಾಚ್ನಲ್ಲಿ ಸೌತ್ ಆಫ್ರಿಕಾ ತಂಡಕ್ಕೆ ಸೋಲುಣಿಸಿ ನ್ಯೂಜಿಲೆಂಡ್ ತಂಡ ಫೈನಲ್ ಫೈಟ್ಗೆ ಎಂಟ್ರಿ ಕೊಟ್ಟಿದೆ. 2025ರ ಚಾಂಪಿಯನ್ಸ್ ಟ್ರೋಫಿಯ 2ನೇ ಸೆಮಿಫೈನಲ್ ಪಂದ್ಯ ಲಾಹೋರ್ನ ಗಡ್ಡಾಫಿ ಕ್ರೀಡಾಂಗಣದಲ್ಲಿ ನಡೆದಿದ್ದು, ಈ ವೇಳೆ ಟಾಸ್ ಗೆದ್ದಂತ ನ್ಯೂಜಿಲೆಂಡ್ ತಂಡ ಬ್ಯಾಟಿಂಗ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ತು. ಬಹುಶಃ ಈ ನಿರ್ಧಾರವೇ ನ್ಯೂಜಿಲೆಂಡ್ಗೆ ಪ್ಲಸ್ ಆಯಿತು ಅನ್ಸುತ್ತೆ. ನ್ಯೂಜಿಲೆಂಡ್ ತಂಡದ ನಾಯಕ ಮಿಚೆಲ್ ಸ್ಯಾಂಟ್ನರ್ ಅವರ ನಿರ್ಧಾರ ಸರಿ ಎನ್ನುವಂತೆ ಬ್ಯಾಟಿಂಗ್ ಮಾಡಿದ್ದು ಕಿವೀಸ್ನ ಬ್ಯಾಟರ್ಸ್. ಮೊದಲು ಬ್ಯಾಟ್ ಮಾಡಿದಂತಹ ಕಿವೀಸ್ ತಂಡ 50 ಓವರ್ಗಳಲ್ಲಿ 363 ರನ್ಗಳ ಬೃಹತ್ ಟಾರ್ಗೆಟ್ ಅನ್ನ ನೀಡಿತು. ಈ ಗುರಿ ಬೆನ್ನಟ್ಟಿದಂತಹ ದಕ್ಷಿಣ ಆಫ್ರಿಕಾ 300+ ರನ್ ಸ್ಕೋರ್ ಮಾಡಿದ್ರೂ ಕೂಡ ಗೆಲ್ಲೋಕೆ ಸಾಧ್ಯವಾಗಲಿಲ್ಲ. ನ್ಯೂಜಿಲೆಂಡ್ ಪರ ರಚಿನ್ ಮತ್ತು ವಿಲಿಯಮ್ಸನ್ ಭರ್ಜರಿ ಶತಕ. ಚಾಂಪಿಯನ್ಸ್ ಟ್ರೋಫಿಯ 2ನೇ ಸೆಮಿಫೈನಲ್ ಮ್ಯಾಚ್ ಅಲ್ಲಿ ನ್ಯೂಜಿಲೆಂಡ್ ಆಟಗಾರರು ದಾಖಲೆಯ ಗೆಲುವನ್ನ ಸಾಧಿಸಿದ್ದಾರೆ. ಮೊದಲು ಬ್ಯಾಟಿಂಗ್ ಮಾಡಿದಂತ ಕಿವೀಸ್ ಪರ ವಿಲಿಯಂಗ್ ಹಾಗೆ ರಚಿನ್ ರವೀಂದ್ರ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದ್ರು. ಬಟ್ ವಿಲಿಯಂಗ್ 23 ರನ್ಗೆ ಆಟ ಮುಗಿಸಿದ್ರು. ಆನಂತರ ರಚಿನ್ಗೆ ಜೊತೆಯಾದಂತ ಕೇನ್ ವಿಲಿಯಮ್ಸನ್ ಶತಕದ ಇನ್ನಿಂಗ್ಸ್ ಅನ್ನ ಆಡಿದ್ರು. ಇಬ್ರು ಕೂಡ 2ನೇ ವಿಕೆಟ್ ವೇಳೆಗೆ 164 ರನ್ಗಳ ಜೊತೆಯಾಟವನ್ನ ನೀಡಿದ್ರು. ರಚಿನ್ 101 ಎಸೆತಗಳಲ್ಲಿ 13 ಬೌಂಡ್ರಿಗಳು ಹಾಗೆ 2 ಸಿಕ್ಸರ್ಗಳ ಸಹಿತ 108 ರನ್ ಬಾರಿಸಿದ್ರೆ, ವಿಲಿಯಮ್ಸನ್ 94 ಎಸೆತಗಳಲ್ಲಿ 10 ಬೌಂಡ್ರಿ ಹಾಗೆ 2 ಸಿಕ್ಸರ್ಗಳ ಸಹಾಯದಿಂದ 102 ರನ್ಗಳನ್ನು ಗಳಿಸಿದ್ರು. ಇನ್ನು ಇಬ್ರು ಔಟ್ ಆದ ನಂತರ ಡ್ಯಾರಿಡ್ ಮಿಚೆಲ್ 37 ಎಸೆತಗಳಲ್ಲಿ 49 ರನ್ಗಳನ್ನು ಆಡಿದ್ರೆ, ಕೊನೆಯಲ್ಲಿ ಗ್ಲೆನ್ ಫಿಲಿಪ್ಸ್ ಕೂಡ ಅಬ್ಬರಿಸಿದ್ರು. ಕೇವಲ 27 ಎಸೆತಗಳಲ್ಲಿ 49 ರನ್ ಸಿಡಿಸಿ ಅಜೇಯರಾಗಿ ಉಳಿದ್ರು. ಹೀಗೆ ಆರಂಭದಿಂದ ಕೊನೆವರೆಗೂ ಕೂಡ ಸೌತ್ ಆಫ್ರಿಕಾ ಆಟಗಾರರ ಮೇಲೆ ಅಟ್ಯಾಕಿಂಗ್ ಮೋಡ್ನಲ್ಲಿ ಬ್ಯಾಟ್ ಬೀಸಿದ ನ್ಯೂಜಿಲೆಂಡ್ ಪ್ಲೇಯರ್ಸ್ 50 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 362 ರನ್ಗಳ ಬೃಹತ್ ಟಾರ್ಗೆಟ್ ಅನ್ನು ಕಲೆ ಹಾಕಿದರು. ಬೃಹತ್ ಟಾರ್ಗೆಟ್ ಬೆನ್ನಟ್ಟಿದ ಆಫ್ರಿಕಾಗೆ ಕೈಕೊಟ್ಟ ಬ್ಯಾಟರ್ಸ್. ನ್ಯೂಜಿಲೆಂಡ್ ನೀಡಿದಂತ ಬೃಹತ್ ಟಾರ್ಗೆಟ್ ಬೆನ್ನತ್ತಿದಂತ ಸೌತ್ ಆಫ್ರಿಕಾ ಆಟಗಾರನ ಮೊದಲ ಓವರ್ನಿಂದಲೇ ಕಿವೀಸ್ ಬೌಲರ್ಗಳು ಕಂಟ್ರೋಲ್ ಮಾಡಿದ್ರು. ಆರಂಭಿಕ ಆಟಗಾರ ರಿಯಾನ್ 17 ರನ್ ಸಿಡಿಸಿದ್ರೆ, ಕ್ಯಾಪ್ಟನ್ ಟೆಂಬಾ ಹಾಗೆ ರಾಸಿ ವ್ಯಾನ್ ಡೆ ಡುಸೆನ್ ಜವಾಬ್ದಾರಿಯುತವಾದಂತ ಆಟವಾಡಿದ್ರು. 105 ರನ್ಗಳ ಪಾರ್ಟ್ನರ್ಶಿಪ್ ಬಂತು ಇವರಿಬ್ಬರಿಂದ. ಬಟ್ ರನ್ ಸ್ಕೋರ್ ತುಂಬಾನೇ ಸ್ಲೋವಿಂಗ್ ಆಗಿತ್ತು. ಅಂದ್ರೆ ಬಾಲ್ಸ್ ಹೆಚ್ಚೆಚ್ಚು ಹೋಗ್ತಾ ಇತ್ತು, ಬಟ್ ರನ್ಸ್ ಮಾತ್ರ ಕಡಿಮೆ ಬರ್ತಾ ಇತ್ತು. ಇದರಿಂದಾಗಿ ಓವರ್ ಮುಗ್ದಂತೆಲ್ಲ ಪ್ರೆಷರ್ ಕೂಡ ಜಾಸ್ತಿ ಆಗ್ತಾ ಇತ್ತು ಸೌತ್ ಆಫ್ರಿಕಾಗೆ. 125 ರನ್ಗಳಿಗೆ 2ನೇ ವಿಕೆಟ್ ಬಳಿಕ ಟೆಂಬಾ ಬೌಮಾ ಔಟ್ ಆದ್ರು. ಯಾವುದೇ ಬ್ಯಾಟ್ಸ್ಮನ್ ದೊಡ್ಡ ಇನ್ನಿಂಗ್ಸ್ ಅನ್ನ ಕಲೆ ಹಾಕೋಕೆ ಸಾಧ್ಯವಾಗಲಿಲ್ಲ. ಇಲ್ಲಿಂದ 161 ರನ್ಗಳಿಗೆ 3ನೇ ವಿಕೆಟ್ ಹಾಗೆ 167 ರನ್ಗಳಿಗೆ 4ನೇ ವಿಕೆಟ್ ಕೂಡ ಉರುಳಿ ಹೋಯಿತು. 312 ರನ್ ಗಳಿಸಿ ಸೋಲೊಪ್ಪಿಕೊಂಡ ಸೌತ್ ಆಫ್ರಿಕಾ. ಹೀಗೆ ಟೀಮ್ನ ಅರ್ಧದಷ್ಟು ಆಟಗಾರರು 189 ರನ್ಗಳಿಗೆ ಪೆವಿಲಿಯನ್ ಸೇರ್ಕೊಂಡಿದ್ರು. ಮುಂದಿನ 29 ರನ್ ಗಳಿಸುವಷ್ಟರಲ್ಲಿ ದಕ್ಷಿಣ ಆಫ್ರಿಕಾ ಇನ್ನೂ 3 ವಿಕೆಟ್ಗಳನ್ನು ಕಳ್ಕೊಳ್ತು. ಕೊನೆಯಲ್ಲಿ ಡೇವಿಡ್ ಮಿಲ್ಲರ್ ಏಕಾಂಗಿಯಾಗಿ ಹೋರಾಡಿ 67 ಎಸೆತಗಳಲ್ಲಿ 100 ರನ್ ಸಿಡಿಸಿದ್ರು. ಆದ್ರೆ ಅವರ ಇನ್ನಿಂಗ್ಸ್ ಕೂಡ ತಂಡವನ್ನ ಗೆಲುವಿನ ದಡ ಮುಟ್ಟಿಸೋಕೆ ಸಾಧ್ಯನೇ ಆಗಲಿಲ್ಲ. ಅವರನ್ನ ಹೊರತುಪಡಿಸಿ ಬೌಮಾ 71 ಎಸೆತಗಳಲ್ಲಿ 56 ರನ್, ವ್ಯಾನ್ ಡೆರ್ ಡುಸೆನ್ 66 ಎಸೆತಗಳಲ್ಲಿ 69 ರನ್ ಹಾಗೆ ಐಡನ್ ಮಾರ್ಕ್ರಮ್ 29 ಎಸೆತಗಳಲ್ಲಿ 31 ರನ್ ಗಳಿಸಿದ್ರು. ಒಟ್ಟಾರೆ 50 ಓವರ್ಗಳಲ್ಲಿ ಸೌತ್ ಆಫ್ರಿಕಾಗೆ 312 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. ಈ ಮೂಲಕ 50 ರನ್ಗಳ ಅಂತರದಿಂದ ಸೋಲೊಪ್ಪಿಕೊಳ್ತು. ಐಸಿಸಿ ಟೂರ್ನಮೆಂಟ್ನಲ್ಲಿ ದಾಖಲೆ ಬರೆದ ರಚಿನ್. ನ್ಯೂಜಿಲೆಂಡ್ನ ಆರಂಭಿಕ ಆಟಗಾರ ರಚಿನ್ ರವೀಂದ್ರ ದಕ್ಷಿಣ ಆಫ್ರಿಕಾ ವಿರುದ್ಧ ಶತಕ ಸಿಡಿಸುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ರಚಿನ್ ರವೀಂದ್ರ ಐಸಿಸಿ ಟೂರ್ನಮೆಂಟ್ನಲ್ಲಿ 5 ಶತಕಗಳನ್ನು ಬಾರಿಸಿದ್ದು, ಅತಿ ಕಡಿಮೆ ಇನ್ನಿಂಗ್ಸ್ಗಳಲ್ಲಿ ಈ ಸಾಧನೆ ಮಾಡಿದ ಮೊದಲ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. ರಚಿನ್ ರವೀಂದ್ರ ಕೇವಲ 13 ಇನ್ನಿಂಗ್ಸ್ಗಳಲ್ಲಿ 5 ಶತಕಗಳನ್ನು ಬಾರಿಸಿದ್ದಾರೆ. ಅಚ್ಚರಿಯ ವಿಷಯ ಏನಪ್ಪಾ ಅಂದ್ರೆ, ರಚಿನ್ ಬಾರಿಸಿರುವಂತಹ 5 ಶತಕಗಳು ಏಕದಿನ ಮಾದರಿಯಲ್ಲೇ ಬಂದಿವೆ. ಅದರಲ್ಲೂ ಕೂಡ ಈ 5 ಶತಕಗಳು ವಿಶ್ವಕಪ್ ಮತ್ತು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಬಂದಿವೆ. ರಚಿನ್ ರವೀಂದ್ರ 2023ರ ವಿಶ್ವಕಪ್ನಲ್ಲಿ 3 ಶತಕಗಳನ್ನು ಬಾರಿಸಿದ್ರು.
ಈಗ ಚಾಂಪಿಯನ್ಸ್ ಟ್ರೋಫಿಯಲ್ಲಿ 2 ಶತಕಗಳನ್ನು ಸಿಡಿಸಿದ್ದಾರೆ. ಈ ಮೂಲಕ ದೊಡ್ಡ ಟೂರ್ನಿಗಳಲ್ಲಿ ತಂಡಕ್ಕೆ ನೆರವಾಗುವ ಮೂಲಕ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ತಂಡವನ್ನು ಫೈನಲ್ಗೇರಿಸಿದ್ದಾರೆ. ಭಾನುವಾರ ಭಾರತದ ವಿರುದ್ಧ ಕಿವೀಸ್ ಪಡೆ ಟ್ರೋಫಿಗಾಗಿ ಪೈಪೋಟಿ ನಡೆಸಲಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಹೈಯೆಸ್ಟ್ ಸ್ಕೋರ್. ಇನ್ನು ಚಾಂಪಿಯನ್ಸ್ ಟ್ರೋಫಿಯ ಇತಿಹಾಸದಲ್ಲೇ ನ್ಯೂಜಿಲೆಂಡ್ ತಂಡದ ಅತ್ಯಧಿಕ ಸ್ಕೋರ್ ಗಳಿಸಿದ ಸಾಧನೆಯನ್ನ ಮಾಡಿದೆ. ಇದೇ ಪಂದ್ಯಾವಳಿಯಲ್ಲಿ ಆಸ್ಟ್ರೇಲಿಯಾ ಇಂಗ್ಲೆಂಡ್ ವಿರುದ್ಧ 356 ರನ್ ಗಳಿಸುವ ಮೂಲಕ ಈ ದಾಖಲೆಯನ್ನ ಮಾಡಿತ್ತು. ಆದರೆ ಇದೀಗ ನ್ಯೂಜಿಲೆಂಡ್ 362 ರನ್ ಬಾರಿಸಿ ಆ ದಾಖಲೆಯನ್ನ ತನ್ನ ಹೆಸರಿಗೆ ಬರ್ಕೊಂಡಿದೆ. ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲಿ 350ಕ್ಕಿಂತ ಹೆಚ್ಚು ಸ್ಕೋರ್ 3 ಸಲ ಮಾತ್ರ ಬಂದಿದೆ. ಈ ಆವೃತ್ತಿಯಲ್ಲೇ 3 ಬಾರಿ 350 ರನ್ಗಳ ಗಡಿ ದಾಟಿರೋದು ವಿಶೇಷ. ಅಲ್ಲದೆ ಐಸಿಸಿ ಟೂರ್ನಿಗಳ ಇತಿಹಾಸದಲ್ಲಿ ಯಾವುದೇ ತಂಡ 300ಕ್ಕಿಂತ ಹೆಚ್ಚು ರನ್ಗಳ ಟಾರ್ಗೆಟ್ ಅನ್ನ ರೀಚ್ ಮಾಡೋಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಇದೇ ಟೂರ್ನಿಯಲ್ಲಿ ಆಸ್ಟ್ರೇಲಿಯಾ ತಂಡ ಲೀಗ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಈ ಸಾಧನೆಯನ್ನ ಮಾಡಿತ್ತು. ಐಸಿಸಿ ಟೂರ್ನಿಯಲ್ಲಿ 3ನೇ ಬಾರಿಗೆ ಭಾರತ ಮತ್ತು ನ್ಯೂಜಿಲೆಂಡ್ ಮುಖಾಮುಖಿ. ಇನ್ನು ಭಾನುವಾರ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಮಿನಿ ವಿಶ್ವಕಪ್ನ ಫೈನಲ್ ಮ್ಯಾಚ್ ನಡೆಯಲಿದೆ. ವಿಶೇಷ ಅಂದ್ರೆ ಈ ಉಭಯ ತಂಡಗಳು ಐಸಿಸಿ ಟೂರ್ನಿಯ ಫೈನಲ್ನಲ್ಲಿ ಮುಖಾಮುಖಿ ಆಗ್ತಾ ಇರೋದು ಇದು 3ನೇ ಸಲ. ಇದಕ್ಕೂ ಮುನ್ನ ನಡೆದ 2 ಪಂದ್ಯಗಳಲ್ಲೂ ಕೂಡ ನ್ಯೂಜಿಲೆಂಡ್ ತಂಡವೇ ಗೆದ್ದುಕೊಂಡಿತ್ತು. 2000ನೇ ಇಸ್ವಿಯಲ್ಲಿ ನಡೆದಂತಹ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಮೊದಲ ಬಾರಿಗೆ ಮುಖಾಮುಖಿಯಾಗಿದ್ವು ಫೈನಲ್ನಲ್ಲಿ. ಈ ವೇಳೆ ಟೀಂ ಇಂಡಿಯಾವನ್ನ 4 ವಿಕೆಟ್ಗಳಿಂದ ಸೋಲಿಸಿ ನ್ಯೂಜಿಲೆಂಡ್ ತಂಡ ಚೊಚ್ಚಲ ಐಸಿಸಿ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿತ್ತು. ಇದಾದ ಬಳಿಕ ಉಭಯ ತಂಡಗಳು 2021ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಅಂತಿಮ ಪಂದ್ಯದಲ್ಲಿ ಫೈನಲ್ನಲ್ಲಿ ಮುಖಾಮುಖಿಯಾಗಿದ್ವು. ಈ ಮ್ಯಾಚ್ನಲ್ಲಿ ಭಾರತ ತಂಡಕ್ಕೆ 8 ವಿಕೆಟ್ಗಳ ಸೋಲನ್ನು ಉಣಿಸಿ ನ್ಯೂಜಿಲೆಂಡ್ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತ್ತು. ಇದೀಗ 3ನೇ ಬಾರಿಗೆ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಫೈನಲ್ನಲ್ಲಿ ಮುಖಾಮುಖಿಯಾಗೋಕೆ ರೆಡಿಯಾಗಿವೆ. ಅಷ್ಟೇ ಅಲ್ಲ, 2019ರ ಏಕದಿನ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ನ್ಯೂಜಿಲೆಂಡ್ ತಂಡ ಭಾರತವನ್ನು ಸೋಲಿಸಿ ಟೂರ್ನಿಯಿಂದ ಹೊರಹಾಕಿತ್ತು. ಆದರೆ 2023ರ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತ ಗೆದ್ದು ಸೇಡನ್ನ ತೀರಿಸಿಕೊಳ್ತು. ಇದೀಗ ಉಭಯ ತಂಡಗಳು ಕೂಡ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇವೆ. ಲೀಗ್ ಹಂತದ 3ನೇ ಪಂದ್ಯದಲ್ಲಿ ಭಾರತದ ವಿರುದ್ಧ ಸೋಲು. ಅಷ್ಟಕ್ಕೂ ನ್ಯೂಜಿಲೆಂಡ್ ತಂಡ ಭಾರತದ ವಿರುದ್ಧ ಈಗಾಗಲೇ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮುಖಾಮುಖಿಯಾಗಿದೆ. ಮಾರ್ಚ್ 2ರಂದು ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಲೀಗ್ ಹಂತದ ಕೊನೆ ಪಂದ್ಯ ನಡೆದಿತ್ತು. ಈ ವೇಳೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಟೀಂ ಇಂಡಿಯಾ 50 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 249 ರನ್ಗಳನ್ನು ಕಲೆ ಹಾಕಿತ್ತು. 250 ರನ್ಗಳ ಟಾರ್ಗೆಟ್ ಅನ್ನು ನೀಡಿತ್ತು. ಈ ಗುರಿ ಬೆನ್ನಟ್ಟಿದಂತಹ ಕಿವೀಸ್ ಪಡೆ ಆರಂಭದಲ್ಲಿ ಅದ್ಭುತ ಪ್ರದರ್ಶನವನ್ನೇ ನೀಡಿತ್ತು. ಆದರೆ ಆ ನಂತರದಲ್ಲಿ ಭಾರತದ ಸ್ಪಿನ್ ದಾಳಿಗೆ ಸಿಲುಕಿ ಸೋಲೊಪ್ಪಿಕೊಳ್ತು. 205 ರನ್ಗಳಿಗೆ ಆಲ್ಔಟ್ ಆಯಿತು. ಅಷ್ಟಕ್ಕೂ ಅವತ್ತಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಪರ ಶ್ರೇಯಸ್ ಬ್ಯಾಟಿಂಗ್ನಲ್ಲಿ ಹೀರೋ ಆಗಿದ್ರೆ ವರುಣ್ ಬೌಲಿಂಗ್ನಲ್ಲಿ ಸೂಪರ್ ಹೀರೋ ಆಗಿದ್ರು. ವರುಣ್ ಚಕ್ರವರ್ತಿ ತಮ್ಮ 10 ಓವರ್ಗಳಲ್ಲಿ ಕೇವಲ 42 ರನ್ಗಳನ್ನು ಮಾತ್ರ ನೀಡಿದ್ರು. ಹಾಗೆ 5 ವಿಕೆಟ್ಗಳನ್ನು ಕೂಡ ಪಡ್ಕೊಂಡಿದ್ರು. ಸೊ ಈಗ ಮತ್ತೊಮ್ಮೆ 2 ತಂಡಗಳು ಎದುರು ಬದಲಾಗ್ತಾ ಇವೆ. ಭಾನುವಾರ ನಡೆಯಲಿರುವಂತಹ ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಗೆದ್ದವರೇ ಚಾಂಪಿಯನ್ ಪಟ್ಟಕ್ಕೇರಲಿದ್ದಾರೆ. ಇದೊಂದು ಗೆಲುವಿನ ಮೂಲಕ ಕಿವೀಸ್ ಪಡೆಗೆ ತಿರುಗೇಟು ಕೊಡೋಕೆ ಟೀಂ ಇಂಡಿಯಾ ಕೂಡ ಕಾಯ್ತಾ ಇದೆ. ನಾವು ಕೂಡ ಗೆದ್ದು ಬಾ ಭಾರತ ಅಂತ ವಿಶ್ ಮಾಡೋಣ. ನಮಸ್ಕಾರ.